ಅವ್ಯಕ್ತ ಬಾಪ್ತಾದ 27/2/96। सत्यता का फाउंडेशन है पवित्रता और निशानी है चलन व चेहरे में दिव्यता। ಸತ್ಯತೆಯ ಫೌಂಡೇಶನ್ ಆಗಿದೆ ಪವಿತ್ರತೆ ಮತ್ತು ಅದರ ಲಕ್ಷಣ ನಡತೆ ಮತ್ತು ಮುಖದಲ್ಲಿ ದಿವ್ಯತೆ। आज सत बाप, सत शिक्षक, सत गुरु अपने चारों ओर के सत्यता के शक्ति स्वरूप बच्चों को देख रहे हैं। सत्यता का फाउंडेशन पवित्रता है और सत्यता का प्रैक्टिकल प्रमाण चेहरे पर और चलन में दिव्यता होगी। इंदु सत्य ತಂದೆ, ಸತ್ಯ ಶಿಕ್ಷಕ, ಸದ್ಗುರು ತಮ್ಮ 4 ಕಡೆಯ ಸತ್ಯತೆಯ ಶಕ್ತಿಯ ಸ್ವರೂಪ ಮಕ್ಕಳನ್ನ ನೋಡ್ತಾ ಇದ್ದಾರೆ। ಸತ್ಯತೆಯ ಫೌಂಡೇಶನ್ ಪವಿತ್ರತೆ ಆಗಿದೆ ಹೇಳ್ತಾರೆ ಬಾಬಾ, ಮತ್ತು ಸತ್ಯತೆಯ ಪ್ರಾಕ್ಟಿಕಲ್ ಪ್ರಮಾಣ ಮುಖದಲ್ಲಿ ಮತ್ತು ನಡತೆಯಲ್ಲಿ ದಿವ್ಯತೆ ಇರ್ತದೆ ಹೇಳ್ತಾರೆ ಬಾಬಾ। दुनिया में भी अनेक आत्माएं अपने को सत्यवादी कहते हैं व समझते हैं, लेकिन संपूर्ण सत्यता पवित्रता के आधार पर होती है। पवित्रता नहीं तो सदा सत्यता रह नहीं सकती है। तो आप सबका फाउंडेशन क्या है? पवित्रता। ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಜಗತ್ತಿನಲ್ಲೂ ಸಹ ಅನೇಕ ಆತ್ಮಗಳು ತಮ್ಮನ್ನ ಸತ್ಯವಾದಿ ಅಂತ ಹೇಳ್ಕೊಳ್ತಾರೆ ಮತ್ತು ತಿಳ್ಕೊಂಡಿರ್ತಾರೆ। ಆದರೆ ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲೆ ಇರ್ತದೆ। ಪವಿತ್ರತೆ ಇಲ್ಲ ಅಂದ್ರೆ ಸದಾ ಸತ್ಯತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ। ಅದಕ್ಕೆ ಬಾಬಾರು ಕೇಳ್ತಾ ಇದ್ದಾರೆ, ತಮ್ಮೆಲ್ಲರ ಫೌಂಡೇಶನ್ ಏನಾಗಿದೆ? पवित्रते। तो पवित्रता के आधार पर सत्यता का स्वरूप स्वतः और सहज सदा होता है। सत्यता सिर्फ सच बोलना, सच करना इसको नहीं कहा जाता, लेकिन सबसे पहला सत्य जिससे आपको पवित्रता की व सत्यता की शक्ति आई, तो पहली बात है अपने सत्य स्वरूप को जाना। मैं आत्मा हूँ, ये सत्य स्वरूप पहले नहीं जानते थे। ಈ ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಪವಿತ್ರತೆಯ ಆಧಾರದ ಮೇಲೆ ಸತ್ಯತೆಯ ಸ್ವರೂಪ ಸ್ವತಃ ಮತ್ತು ಸಹಜ ಸದಾ ಇರ್ತದೆ। ಸತ್ಯತೆ ಕೇವಲ ಸತ್ಯ ಮಾತನಾಡುವುದು, ಸತ್ಯ ಮಾಡುವುದು ಇದಕ್ಕೆ ಹೇಳಲಾಗುವುದಿಲ್ಲ, ಆದರೆ ಎಲ್ಲದರಿಗಿಂತ ಮೊದಲು ಸತ್ಯತೆ, ಇದರಿಂದ ತಮ್ಮ ಪವಿತ್ರತೆಯ ಮತ್ತು ಸತ್ಯತೆಯ ಶಕ್ತಿ ಬಂದು ಬಿಡ್ತದೆ। ಅದಕ್ಕೆ ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಮೊದಲು ಮಾತಾಗಿದೆ ತಮ್ಮನ್ನು ಸತ್ಯ ಸ್ವರೂಪ, ತಮ್ಮದೇನಿದೆಯಲ್ಲ ಸತ್ಯ ಸ್ವರೂಪವನ್ನ ತಿಳಿದುಕೊಳ್ಳೋದು। ನಾನು ಆತ್ಮನಾಗಿದ್ದೇನೆ, ಈ ಸತ್ಯ ಸ್ವರೂಪ ನಮಗೆ ಮೊದಲು ಗೊತ್ತಿಲ್ಲಾಗಿತ್ತು। लेकिन पहला सत्य अपने स्वरूप को जाना, मैं फलाना हूँ या फलानी हूँ। बॉडी के हिसाब से यह सत्य स्वरूप था। सत्य स्वरूप ही पहले स्व स्वरूप और फिर बाप के सत्य परिचय को जाना। ಆದ್ರೆ ಮೊದಲು ಸತ್ಯ ತಮ್ಮ ಸ್ವರೂಪವನ್ನ ತಿಳ್ಕೊಳ್ಬೇಕು ಹೇಳ್ತಾರೆ। ನಾನಿಂಥವಳಾಗಿದ್ದೇನೆ, ನಾನಿಂಥವನಾಗಿದ್ದೇನೆ, ಇದೆಲ್ಲ ಬಾಡಿ ಕಾನ್ಸೆಸ್ ಅಂದ್ರೆ ದೇಹಾಭಿಮಾನದ ಲೆಕ್ಕಾಚಾರದಿಂದ ಆ ಒಂದು ಸತ್ಯ ಸ್ವರೂಪ ನಮ್ಮಲ್ಲಿ ಇತ್ತು। ಸತ್ಯ ಸ್ವರೂಪ ಮೊದಲು ಸ್ವಸ್ವರೂಪ ಮತ್ತು ಪುನಃ ತಂದೆಯ ಸತ್ಯ ಪರಿಚಯವನ್ನ ತಿಳಿದುಕೊಳ್ಳೋದು ಹೇಳ್ತಾರೆ ಬಾಬಾ। ಒಳ್ಳೆ ರೀತಿಯಿಂದ ತಮ್ಮ ಸತ್ಯ ಸ್ವರೂಪವನ್ನ, ತಂದೆಯ ಸತ್ಯ ಪರಿಚಯವನ್ನ ತಿಳ್ಕೊಂಡಿದ್ದೀರಲ್ವಾ। तीसरी बात, इस सृष्टि चक्र को भी सत्य स्वरूप से जाना। यह चक्र क्या है और इसमें मेरा पार्ट क्या है? तो अपना पार्ट अच्छी तरह से स्पष्ट रूप से जान लिया। आपका पार्ट अच्छा है ना? सबसे अच्छा पार्ट संगम युग का कहेंगे। ಮೂರನೇ ಮಾತು ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಈ ಸೃಷ್ಟಿ ಚಕ್ರವನ್ನು ಸಹ ಸತ್ಯ ಸ್ವರೂಪದಿಂದ ಅರ್ಥ ಮಾಡಿಕೊಂಡ್ವಿ। ಈ ಚಕ್ರ ಅಂದ್ರೆ ಏನು, ಇದರಲ್ಲಿ ನನ್ನ ಪಾತ್ರ ಏನಿದೆ? ನಮ್ಮ ಪಾತ್ರ
ಒಳ್ಳೆ ರೀತಿಯಿಂದ ಸ್ಪಷ್ಟ ರೂಪದಿಂದ ಅರ್ಥ ಮಾಡಿಕೊಂಡಿದ್ದೇವಲ್ವಾ? ನಮ್ಮ ಪಾತ್ರ ಚೆನ್ನಾಗಿದೆಯಲ್ವಾ ಅಂತ ಬಾಬಾ ಕೇಳ್ತಾರೆ. ಎಲ್ಲಕ್ಕಿಂತ ಒಳ್ಳೆಯ ಪಾತ್ರ ಈ ಸಂಗಮ ಯುಗದ್ದು ಅಂತ ಹೇಳಲಾಗ್ತಿದೆ. लेकिन आपका देव आत्मा का पार्ट भी विश्व में सारे चक्र की आत्माओं से श्रेष्ठ है। चाहे धर्मात्माएं महान आत्माएं भी पार्ट बजाते, लेकिन वो आत्मा और शरीर दोनों से पवित्र नहीं। और आप देव आत्माएं शरीर और आत्मा दोनों से पवित्र है, जो सारे कल्प में और कोई आत्मा ऐसी नहीं। ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ತಮ್ಮ ದೇವಾತ್ಮದ ಪಾತ್ರವೂ ಸಹ ವಿಶ್ವದಲ್ಲಿ ಎಲ್ಲಾ ಚಕ್ರದ ಆತ್ಮಗಳಿಗಿಂತಲೂ ಶ್ರೇಷ್ಠ ಇದೆ. ಧರ್ಮಾತ್ಮಗಳಿರ್ಲಿ ಮಹಾನಾತ್ಮಗಳು ಸಹ ಪಾತ್ರ ಮಾಡ್ತಾ ಇದ್ದಾರೆ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಆ ಆತ್ಮ ಮತ್ತು ಶರೀರ ಅಲ್ಲಿ ಅವರದು ಎರಡೂ ಪವಿತ್ರ ಇರುವುದಿಲ್ಲ. ಆದ್ರೆ ಇಲ್ಲಿ ನೀವು ದೇವಾತ್ಮಗಳೇನಾಗ್ತೀರೋ ಶರೀರ ಮತ್ತು ಆತ್ಮ ಎರಡೂ ಸಹ ಪವಿತ್ರವಾಗಿರ್ತದೆ. ಇಡೀ ಕಲ್ಪದಲ್ಲಿ ಇಂತಹ ಆತ್ಮಗಳು ಯಾರು ಸಹ ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. तो पवित्रता का फाउंडेशन सिवाय आपके और कोई भी आत्मा का श्रेष्ठ नहीं। आपको देवात्मा का पार्ट याद है, पांडवों का याद है। देवात्मा की पवित्रता का नेचुरल रूप में रही है। महान आत्माएं आत्माओं को पवित्र बनाती, लेकिन बहुत पुरुषार्थ से ನ್ಯಾಚುರಲ್ ನಹಿ. ಅದಕ್ಕೆ ಬಾಬಾ ತಮ್ಮ ದೇವಾತ್ಮಗಳ ಪಾತ್ರ ನೆನಪಿದೆಯಾ ಅಂತ ಕೇಳ್ತಾರೆ, ಪಾಂಡವರಿಗೆ ನೆನಪಿದೆಯಾ ಅಂತ ಕೇಳ್ತಾರೆ. ದೇವಾತ್ಮಗಳು ಪವಿತ್ರತೆ ನ್ಯಾಚುರಲ್ ರೂಪದಲ್ಲಿ ಇರ್ತದೆ. ಆದ್ರೆ ಮಹಾನಾತ್ಮಗಳಿರ್ತಾರೆ, ಅವರು ಆತ್ಮಗಳನ್ನ ಪವಿತ್ರ ಮಾಡ್ತಾರೆ. ಆದ್ರೆ ಬಹಳಷ್ಟು ಪುರುಷಾರ್ಥದಿಂದ ಅದು ನ್ಯಾಚುರಲ್ ಆಗಿ ಇರೋದಿಲ್ಲ. न नेचुरल है न नेचर रूप में है। और आपकी आधा कल पवित्रता की जीवन नेचुरल भी है और नेचर भी है। कोई पुरुषार्थ वह नहीं है। यहाँ का पुरुषार्थ वह नेचुरल हो जाता है. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಯಾವುದೇ ಒಂದು ನ್ಯಾಚುರಲ್ ಸಹ ಇರೋದಿಲ್ಲ. ಆತ್ಮಗಳದ್ದು ನೇಚರ್ ರೂಪದಲ್ಲೂ ಸಹ ಇರೋದಿಲ್ಲ, ಅಂದ್ರೆ ಸ್ವಾಭಾವಿಕವಾಗಿಯೂ ಸಹ ಇರೋದಿಲ್ಲ. ತಮ್ಮದು ಅರ್ಧ ಕಲ್ಪ ಪವಿತ್ರತೆಯ ಜೀವನ ನ್ಯಾಚುರಲ್ ನೇಚರ್ ಸ್ವಾಭಾವಿಕವಾಗಿಯೂ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಪುರುಷಾರ್ಥ ಅಲ್ಲಿ ನೀವು ಮಾಡುವುದಿಲ್ಲ. ಇಲ್ಲಿಯ ಪುರುಷಾರ್ಥ ಅಲ್ಲಿ ಏನಾಗ್ಬಿಡ್ತದೆ, ನ್ಯಾಚುರಲ್ ಆಗಿ ಬಿಡ್ತದೆ. क्योंकि वह अपवित्रता का नाम निशान नहीं, मालूम ही नहीं कि अपवित्रता भी होती है। इसलिए आपके पवित्रता का प्रैक्टिकल स्वरूप देवता अर्थात दिव्यता का है। इस समय दुनिया वाले कितना भी अपने को सत्यवान समझे, लेकिन स्व स्वरूप की सत्यता ही नहीं जानते. ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಇಲ್ಲಿ ಪುರುಷಾರ್ಥ ಅಲ್ಲಿ ನ್ಯಾಚುರಲ್ ಆಗಿರ್ತದೆ. ಯಾಕೆಂದ್ರೆ ಅಲ್ಲಿ ಅಪವಿತ್ರತೆಯ ಹೆಸರು ಗುರುತು ಇರುವುದಿಲ್ಲ. ನಮಗೆ ಅಲ್ಲಿ ಗೊತ್ತೇ ಇರುವುದಿಲ್ಲ ಏನೆಂದ್ರೆ ಅಪವಿತ್ರತೆ ಇರ್ತದೆ ಅಂತ. ಇದಕ್ಕೋಸ್ಕರ ತಮ್ಮ ಪವಿತ್ರತೆಯ ಪ್ರಾಕ್ಟಿಕಲ್ ಸ್ವರೂಪ ದೇವತಾ ಅಂದ್ರೇನೆ ದಿವ್ಯತೆ ಆಗಿದೆ. ಈ ಸಮಯ ಜಗತ್ತಿನವರು ಎಷ್ಟೇ ಸಹ ತಮ್ಮನ್ನು ಸತ್ಯವಾನ್ ಅಂತ ತಿಳ್ಕೊಳ್ಳಿ, ಆದ್ರೆ ಸ್ವಸ್ವರೂಪದ ಸತ್ಯತೆಯನ್ನ ಅರ್ಥ ಮಾಡಿಕೊಂಡಿಲ್ಲ. बाप के सत्य परिचय को ही नहीं जानते तो संपूर्ण सत्य स्वरूप नहीं कहेंगे. आप में भी सत्यता की शक्ति सदा तब रहेगी जब अपने और बाप के सत्य स्वरूप की स्मृति रहेगी, तो स्वतः ही हर संकल्प भी आपका सत्य होगा. ಯಾಕೆಂದ್ರೆ ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಯಾವ ರೀತಿ ಸಂಪೂರ್ಣ ಸತ್ಯ ಸ್ವರೂಪ ಅಂತ ಹೇಳೋದಿಲ್ಲ. ತಮ್ಮಲ್ಲಿ ಸತ್ಯತೆ ಶಕ್ತಿ ಸದಾ ಯಾವಾಗ ಇರ್ತದೆ ಅಂದ್ರೆ, ಯಾವಾಗ ತಮ್ಮ ಮತ್ತು ತಂದೆಯ ಸತ್ಯ ಸ್ವರೂಪದ ಸ್ಮೃತಿ ಇದ್ದಾಗ ಸ್ವತಃ ಪ್ರತಿ ಸಂಕಲ್ಪವೂ ಸಹ ತಮ್ಮದು ಸತ್ಯ ಆಗಿ ಬಿಡ್ತದೆ. ಅಭಿ ಕಭಿ ಭೂಲ್ भी जाते हो, बॉडी कॉन्शियस में आ जाते हो, तो संकल्प सदा सत्यता के शक्तिशाली हो, पवित्रता के शक्तिशाली हो, वह सदा नहीं रहता. ಯಾಕೆಂದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗೇನಾಗ್ತಿದೆ, ಒಮ್ಮೊಮ್ಮೆ ಮರೆತು ಬಿಡ್ತೀರಿ, ದೇಹಾಭಿಮಾನದಲ್ಲಿ ಬಂದು ಬಿಡ್ತೀರಿ.
ಆಗ ಸಂಕಲ್ಪ ಸದಾ ಸತ್ಯತೆಯ ಶಕ್ತಿಶಾಲಿ ಏನಿರ್ಬೇಕು, ಪವಿತ್ರತೆಯ ಶಕ್ತಿಶಾಲಿ ಇರಬೇಕು, ಅದು ಸದಾ ಇರೋದಿಲ್ಲ. सदा रहता है कि व्यर्थ भी होता है, तो व्यर्थ को सत्य कहेंगे। झूठ तो बोला ही नहीं तो क्यों नहीं सत्य है। अगर कोई यह समझ कर बैठे कि मैं कभी भी झूठ नहीं बोलती, सदा सच बोलती, लेकिन सत्यता की परख है कि संकल्प, बोल, कर्म, संबंध, संपर्क सब में दिव्यता अनुभव हो. ಬಾಬರವರು ತಿಳಿಸಿಕೊಡ್ತಾ ಇದ್ದಾರೆ, ವ್ಯರ್ಥವನ್ನು ಸತ್ಯ ಅಂತ ಹೇಳಲಾಗ್ತಿದೆಯಾ? ಆ ಸುಳ್ಳಂತೂ ಮಾತನಾಡಿಲ್ಲ. ಆದ್ರೆ ಬಾಬಾ ಹೇಳ್ತಾ ಇದ್ರೆ ಆದ್ರೂ ಸತ್ಯ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದ್ರೂ ಈ ರೀತಿ ಅರ್ಥ ಮಾಡಿಕೊಂಡು ಕುಳಿತುಕೊಂಡ್ರೆ ಏನೆಂದ್ರೆ, ನಾನು ಎಂದೂ ಸಹ ಸುಳ್ಳು ಮಾತನಾಡಿಲ್ಲ, ಸದಾ ಸತ್ಯವನ್ನೇ ಮಾತನಾಡ್ತೇನೆ. ಆದರೆ ಸತ್ಯತೆಯ ಪರೀಕ್ಷೆ ಅಂದ್ರೆ ಪರೀಕ್ಷಿಸುವುದು ಏನೆಂದ್ರೆ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಸಹ ದಿವ್ಯತೆಯ ಅನುಭವ ಆಗ್ತಿದೆ. बोल सच रहे हैं लेकिन दिव्यता नहीं है, देखते हो ना, कई बार बार कहेंगे मैं सच बोलती हूँ, मैं सच बोलती, मैं सदा सच्ची हूँ, लेकिन बोल में, कर्म में अगर दिव्यता नहीं है तो दूसरों को आपका सच सच नहीं लगेगा. यह समझेंगे कि यह अपने को सिद्ध कर रही है, लेकिन समझ में नहीं आता कि यह सत्य है. ಬಾಬರವರು ತಿಳಿಸಿಕೊಡ್ತಾ ಇದ್ದಾರೆ, ಮಾತನಾಡ್ತಾ ಇರುವುದು ಸತ್ಯವೇ ಇರಬಹುದು, ಆದ್ರೆ ಅಲ್ಲಿ ದಿವ್ಯತೆ ಇಲ್ಲ ಅಂದ್ರೆ ನೋಡಲಾಗ್ತಿದೆ. ಕೆಲವು ಬಾರಿ 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 ಹೇಳ್ತಾ ಇರ್ತಾರೆ, ನಾನು ಸತ್ಯವನ್ನ ಮಾತನಾಡ್ತಾ ಇದ್ದೇನೆ, ನಾನು ಸತ್ಯವನ್ನೇ ತಿಳಿಸ್ತಾ ಇದ್ದೇನೆ, ಆದ್ರೆ ಸದಾ ನಾನು ಸತ್ಯವಂತನಾಗಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಮಾತಿನಲ್ಲಿ, ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲ ಅಂದ್ರೆ ಅನ್ಯರು ತಮ್ಮನ್ನ ಸತ್ಯ ಸತ್ಯ ಅಂತ ಅವರು ಅನ್ಸೋದಿಲ್ಲ. ಅವರಿಗೆ ದಿವ್ಯತೆ ಇಲ್ಲದ ಕಾರಣ ನಾವ್ ಎಷ್ಟೇ ಸತ್ಯವಂತರು ಅಂತ ಹೇಳ್ಕೊಂಡ್ರು ಸಹ ಅನ್ಯರಿಗೆ ಇವರು ಸತ್ಯವಂತರು ಅಂತ ಅನ್ಸೋದಿಲ್ಲ. ಇದ ತಿಳ್ಕೊಂಡಿರ್ತಾರೆ. ಬಾಬಾ ಹೇಳ್ತಾ ಇದ್ರೆ ತಮ್ಮನ್ನು ಸಿದ್ಧ ಮಾಡ್ಕೊಳ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ತಿಳುವಳಿಕೆಯಲ್ಲಿ ಬರೋದಿಲ್ಲ ಏನೆಂದ್ರೆ ಇದು ಸತ್ಯವ ಅಂತ. सत्य को सिद्ध करने के लिए सिद्ध करने की आवश्यकता नहीं. अगर अपने सत्य को जिद से सिद्ध करते हैं तो वह दिव्यता दिखाई नहीं देती. ಸತ್ಯವನ್ನ ಸಿದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಒಂದು ವೇಳೆ ತಮ್ಮ ಸತ್ಯವನ್ನ ಜಿದ್ನಿಂದ ಸಿದ್ಧ ಮಾಡ್ತೀರಿ ಅಂದ್ರೆ ಅದು ದಿವ್ಯತೆಯಲ್ಲಿ ಕಂಡು ಬರುವುದಿಲ್ಲ. ये साधारणता है जो दुनिया में भी करते. और बाप दादा सत्य की निशानी एक स्लोगन में कहते, साकार द्वारा भी सुना, जो सच होगा वह कैसे दिखाई देगा. ಅವರನ್ನ ಬಾಬಾ ಹೇಳ್ತಾ ಇದ್ರಿ ಸಾಧಾರಣತೆ ಅಂತ ಹೇಳಲಾಗ್ತಿದೆ. ಆ ಜಗತ್ತಿನ ಜನರು ಸಹ ಈ ರೀತಿ ಇರ್ತಾರೆ. ಬಾಪ್ ದಾದಾ ಸತ್ಯತೆಯ ಒಂದು ಗುರುತಿಗೋಸ್ಕರ ಒಂದು ಸ್ಲೋಗನ್ ಹೇಳ್ತಾರೆ. ಸಾಕಾರರ ಮೂಲಕನೂ ಸಹ ಕೇಳಲಾಗಿದೆ. ಆ ಸತ್ಯವಂತರು ಹೇಗೆ ಕಂಡು ಬರ್ತಾರೆ ಅದಕ್ಕೂ ಸಹ ಒಂದು ಸ್ಲೋಗನ್ ಇದೆಯಲ್ಲ, ಇದು ತಮ್ಗೆಲ್ಲ ಗೊತ್ತಿರ್ಬಹುದು. सच तो नच, सदा खुशी में नाचते रहेंगे. जब जिद करके सिद्ध करते हो तो आप अपना या दूसरों का चेहरा नोट करेंगे तो वह खुशी का नहीं होगा, थोड़ा सोचने का और थोड़ा उदासी का होगा. ಸತ್ಯವಂತರು ಅಂದ್ರೆ ಸದಾ ಖುಷಿಯಲ್ಲಿ ಕುಣಿತಾ ಇರ್ತಾರೆ. ಈ ಗಾದೆಯನ್ನ ನಾವೆಲ್ಲ ಕೇಳಿದ್ದೇವೆ. ಯಾವಾಗ ಜಿದ್ದು ಮಾಡಿ ಸಿದ್ಧ ಮಾಡ್ತೇವೋ ತಾವು ತಮ್ಮ ಮತ್ತು ಅನ್ಯರ ಮುಖವನ್ನ ನೋಟ್ ಮಾಡ್ಕೊಳ್ಬೇಕಾಗಿದೆ. ಎಲ್ಲಿ ಜಿದ್ದಿದೆಯೋ ಅಲ್ಲಿ ಖುಷಿ ಇಲ್ಲ ಹೇಳ್ತಾರೆ ಬಾಬಾ. थोड़ा सोचने का और थोड़ा उदासी का होगा, नाचने का नहीं होगा. सच तो बैठो नच, सच्चा खुशी में नाचता है तो खुशी में जीवन के दिन या रात बहुत अच्छी लगती है. ಬಾಬರವರು ತಿಳಿಸಿಕೊಡ್ತಾ ಇದ್ದಾರೆ, ಯಾರು ಸತ್ಯವಂತರು ಅವರು ಸದಾ ಖುಷಿಯಲ್ಲಿ ಕುಣಿತಾ ಇರ್ತಾರೆ. ಸತ್ಯವನ್ನ ಎಂದು ಮುಚ್ಚಿಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಖುಷಿಯಲ್ಲಿ ಅವರು ತಮ್ಮ ಜೀವನವನ್ನ ಹಗಲು ರಾತ್ರಿ ಬಹಳಷ್ಟು ಚೆನ್ನಾಗಿಟ್ಕೊಂಡಿರ್ತಾರೆ ಮತ್ತು ಅವರಿಗೆ ಚೆನ್ನಾಗಿ ಅನಿಸ್ತದೆ. ಅವ್ರು ಥೋಡಾ ಬಿ ಸತ್ಯ ಮೇ
असत्य मिक्स आई तो उस समय की जीवन इतनी अच्छी नहीं लगेगी। तो सत्यता का अर्थ ही है सत्य स्वरूप में स्थित होकर चाहे संकल्प, चाहे बोल, चाहे कर्म करना। ಬಾಬಾಟದ್ರದಲ್ಲಿ ಮಿಕ್ಸ್ ಇದೆ ಅಂತ ಆಯ್ತು, ಸ್ವಲ್ಪ ಸತ್ಯದಲ್ಲಿ ಅಸತ್ಯ ಮಿಕ್ಸ್ ಆಗ್ಬಿಡ್ತದೆ, ಆ ಸಮಯದಲ್ಲಿ ಆ ಜೀವನ ಒಳ್ಳೇದನ್ಸೋದಿಲ್ಲ. ಸತ್ಯತೆಯ ಅರ್ಥವೇ ಆಗಿದೆ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿದ್ದು, ಸಂಕಲ್ಪ ಇರ್ಲಿ, ಮಾತಿರ್ಲಿ, ಕರ್ಮ ಮಾಡುವುದಿರಲಿ, ಅದು ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಮಾಡ್ಬೇಕು ಅಂತ ಹೇಳ್ತಾರೆ ಬಾಬಾ. आजकल दुनिया वाले तो स्पष्ट कहते कि आजकल सच्चे लोगों का चलन ही मुश्किल है, झूठ बोलना ही पड़ेगा। लेकिन कई समय पर कई परिस्थितियों में ब्राह्मण आत्माएं भी मुख से नहीं बोलती, लेकिन अंदर समझती कि कहाँ कहाँ चतुराई से तो चलना ही पड़ता है। ಇಂದಿನ ಜಗತ್ತಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನೆಂದರೆ, ಇಂದಿನ ದಿನದಲ್ಲಿ ಜನರು ಸತ್ಯವಾಗಿ ನಡೆದುಕೊಳ್ಳುವುದು ಕಷ್ಟ, ಮತ್ತೆ ಸುಳ್ಳು ಮಾತನಾಡಲೇಬೇಕಾಗ್ತಿದೆಯಲ್ವಾ ಅಂತ ಹೇಳ್ತಾರೆ. ಆದ್ರೆ ಕೆಲವು ಸಮಯದಲ್ಲಿ, ಕೆಲವು ಪರಿಸ್ಥಿತಿಗಳಲ್ಲಿ ನಮ್ಮ ಬ್ರಾಹ್ಮಣ ಆತ್ಮರ ಬಾಯಿಯಿಂದ ಈ ಮಾತು ಬರದೇ ಇರಬಹುದು, ಆದ್ರೆ ತಮ್ಮೊಳಗೆ ತಿಳ್ಕೊಳ್ತಾರೆ ಅಲ್ಲಲ್ಲಿ ಚತುರಾಯಿಯಿಂದ ನಾವು ನಡಿಬೇಕಾಗ್ತಿದೆ ಅಂತ. उसको झूठ नहीं कहते लेकिन चतुराई कहते हैं ना। तो चतुराई क्या है, ये तो करना ही पड़ता। तो वह स्पष्ट बोलते हैं और ब्राह्मण रॉयल भाषा में बोलते हैं कि कहते हैं मेरा भाव नहीं था, न भावना थी, न भाव था, लेकिन करना ही पड़ता है। ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಆ ಚತುರಾಯಿ ಅಂದ್ರೆ ಏನು? ಕೆಲವು ಮಕ್ಕಳು ಚತುರಾಯಿಯಿಂದ ನಡೀತಾ ಇರ್ತಾರೆ, ಇದನ್ನ ನಾವು ಮಾಡ್ಬೇಕಾಗ್ತಿದೆ, ಈ ಸಮಯದಲ್ಲಿ ಏನ್ ಮಾಡೋದು? ಈ ರೀತಿ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಬ್ರಾಹ್ಮಣರ ರಾಯಲ್ ಭಾಷೆಯಲ್ಲಿ ಮಾತನಾಡ್ತಾ ಇರ್ತಾರೆ. ಪುನಃ ಹೇಳ್ತಾರೆ, ನನ್ನ ಭಾವನೆ ಇಲ್ಲವಾಗಿತ್ತು, ಭಾವ ಇಲ್ಲವಾಗಿತ್ತು, ಆದ್ರೂ ಹೇಳ್ಬೇಕಾಯ್ತು, ಮಾಡ್ಬೇಕಾಯ್ತು, ನಡಿಬೇಕಾಯ್ತು. ಆದ್ರೆ ಬಾಬಾ ಹೇಳ್ತದ್ರೆ, ಬ್ರಹ್ಮ ಬಾಪ್ ಕೋ देखा साकार है ना, निराकार के लिए तो आप भी सोचते हो कि शिव बाप तो निराकार है, ऊपर मजे में बैठा है, नीचे आवे तो पता पड़े क्या है। लेकिन ब्रह्मा बाप तो साकार स्वरूप में आप सबके साथ ही रहे, स्टूडेंट भी रहे, और सत्यता व पवित्रता के लिए कितने भी ओपोजिशन हुई तो चालकी से चला। लोगों ने कितना राय दी कि आप सीधा ऐसे नहीं कहो कि पवित्र रहना ही है, यह कहो कि थोड़ा थोड़ा रहो। लेकिन ब्रह्मा बाप घबराया, सत्यता की शक्ति धारण करने में सहन शक्ति की भी ಅವಶ್ಯಕತೆ है। ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಹೇಗೆ ಬ್ರಹ್ಮ ಬಾಬಾರವರನ್ನ ನೋಡಲಾಯ್ತು, ಅವರು ಸಾಕಾರದಲ್ಲಿ ಇದ್ರಲ್ವಾ, ನಿರಾಕಾರಿಗೋಸ್ಕರ ತಾವು ಯೋಚಿಸ್ತೀರಿ ಏನಂದ್ರೆ ಶಿವ ಬಾಬಾರವರು ನಿರಾಕಾರರು, ಮೇಲೆ ಕುಳಿತುಕೊಂಡಿದ್ದಾರೆ, ಕೆಳಗೆ ಶರೀರದಲ್ಲಿ ಈ ಅನುಭವವನ್ನ ಮಾಡಿಲ್ಲ ಅಂತ, ಕೆಳಗೆ ಬಂದ್ರೆ ಗೊತ್ತಾಗ್ತಿದೆ ಅಂತ. ಆದ್ರೆ ಬ್ರಹ್ಮ ಬಾಬಾರವರ ಸಾಕಾರ ಸ್ವರೂಪದಲ್ಲಿ ತಾವೆಲ್ಲರೂ ಸಹ ಜೊತೆಯಲ್ಲಿ ಇದ್ದಾರೆ, ವಿದ್ಯಾರ್ಥಿಗಳ ರೀತಿಯಲ್ಲೂ ಇದ್ರು, ಮತ್ತು ಸತ್ಯತೆ ಪವಿತ್ರತೆಗೋಸ್ಕರ ಎಷ್ಟೊಂದು ವಿರುದ್ಧ ಆಯ್ತು. ಆದ್ರೆ ಅವ್ರು ಚಾಲ್ಕಿಯಿಂದ ನಡೆದ್ರ. ಜನರು ಎಷ್ಟೆಲ್ಲಾ ಸಲಹೆ ಕೊಟ್ರು, ತಾವು ನೇರವಾಗಿ ಈ ರೀತಿ ಹೇಳ್ಬೇಡ್ರಿ, ಪವಿತ್ರರಾಗ್ರಿ ಅಂತ, ಅಥವಾ ಸ್ವಲ್ಪ ಸ್ವಲ್ಪ ಇರ್ರಿ ಅಂತ ಹೇಳ್ರಿ. ಆದ್ರೆ ಬ್ರಹ್ಮ ಬಾಬಾರವರು ಗಾಬರಿ ಆದ್ರ. ಸತ್ಯತೆಯ ಶಕ್ತಿ ಧಾರಣೆ ಮಾಡುವುದರಲ್ಲಿ ಸಹನಾ ಶಕ್ತಿಯ ಅವಶ್ಯಕತೆ ಇದೆ. सहन करना पड़ता, झुकना पड़ता, हार माननी पड़ती, लेकिन वह हार नहीं, उस समय के लिए हार लगती है, लेकिन है सदा की विजयी। ಸಹನೆ ಮಾಡಲೇಬೇಕಾಗ್ತಿದೆ, ಬಾಗಲೇಬೇಕಾಗ್ತಿದೆ, ಸೋಲಬೇಕಾಗ್ತಿದೆ. ಇದು ಸೋಲಲ್ಲ. ಆ ಸಮಯಕ್ಕೋಸ್ಕರ ನಮಗೆ ಒಂದು ಸೋಲು ಅನ್ಸ್ಬಹುದು, ಬಾಗ್ಬೇಕು ಅಂತ ಅನ್ಸ್ಬಹುದು, ಸಹನೆ ಮಾಡ್ಬೇಕು ಅಂತ ಅನ್ಸ್ಬಹುದು. ಆದ್ರೆ ಇದು ಸದಾ ಕಾಲಕ್ಕೋಸ್ಕರ ವಿಜಯವಾಗಿದೆ. सत्यता की शक्ति से आज पवित्रता और सत्यता नहीं होते तो आपके चेहरे से, चलन से,
आने वालों को जो दिव्यता अनुभव होती है वह नहीं होती. ಬಾಬಾ ಹೇಳ್ತಾ ಇದ್ರೆ ಸತ್ಯತೆಯ ಶಕ್ತಿ ಅಥವಾ ಪವಿತ್ರತೆಯ ಶಕ್ತಿ ಇಲ್ಲ ಅಂದ್ರೆ ತಮ್ಮ ಮುಖದಿಂದ ನಡತೆಯಿಂದ ಬರುವಂತವರಿಗೆ ಏನು ದಿವ್ಯತೆ ಅನುಭವ ಆಗ್ಬೇಕೋ ಅದು ಆಗೋದಿಲ್ಲ ಹೇಳ್ತಾರೆ ಬಾಬಾ. चाहे प्यादा भी हो, नंबरवार तो है ही, महारथी भी है, नाम की महारथी नहीं, लेकिन जो सच्चे महारथी है अर्थात सत्यता की शक्ति से चलने वाले महारथी है, जो परिस्थिति को देखकर सत्यता से जरा भी किनारा कर लेते, कहते हैं और कुछ नहीं किया, एक तो शब्द ऐसे बोल दिए, दिल से नहीं बोले, ऐसे बाहर से थोड़ा बोल दिए तो यह संपूर्ण सत्यता नहीं है. ಈ ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಪ್ಯಾದೆಗಳು ಅಂದ್ರೆ ಕಾಲಾಳುಗಳು ಸಹ ಇದ್ದಾರೆ, ನಂಬರ್ ವಾರ್ ಮಹಾರಥಿಗಳು ಸಹ ಇದ್ದಾರೆ. ಹೆಸರಿಗೆ ಮಹಾರಥಿಗಳಲ್ಲ, ಆದ್ರೆ ಯಾರು ಸತ್ಯ ಮಹಾರಥಿಗಳು ಅಂದ್ರೆ ಸತ್ಯತೆಯ ಶಕ್ತಿಯಿಂದ ನಡೆಯುವಂತಹ ಮಹಾರಥಿಗಳು. ಪರಿಸ್ಥಿತಿಗಳನ್ನ ನೋಡಿ ಸತ್ಯತೆಯಿಂದ ಸ್ವಲ್ಪನೂ ದೂರ ಆಗ್ಬಿಟ್ರು ಅಂದ್ರೆ ಹೇಳ್ತಾರೆ, ನಾವಿನ್ನೇನು ಮಾಡಿಲ್ಲ, ಒಂದೆರಡು ಶಬ್ದ ಮಾತನಾಡ್ಬಿಟ್ವಿ, ಮನಸ್ಸಿನಿಂದ ಮಾತನಾಡಿಲ್ಲ, ಈ ರೀತಿ ಹೊರಗಿನಿಂದ ಸ್ವಲ್ಪ ಮಾತು ಬಂದ್ಬಿಡ್ತು, ಇದಕ್ಕೂ ಸಹ ಸಂಪೂರ್ಣ ಸತ್ಯತೆ ಅಂತ ಹೇಳೋದಿಲ್ಲ. सत्यता के पीछे अगर सहन भी करना पड़ता तो वह सहन नहीं है, बल बाहर से लगता कि हम सहन कर रहे, लेकिन आपके खाते में वह सहन शक्ति के रूप में जमा होता है. ಬಾಬರವರು ತಿಳಿಸಿಕೊಡ್ತಾ ಇದ್ದಾರೆ, ಸತ್ಯತೆಯ ಹಿಂದೆ ಒಂದು ವೇಳೆ ಸಹನೆ ಮಾಡಬೇಕಾಗ್ತಿದೆ, ಅದು ಸಹನೆ ಮಾಡೋದಲ್ಲ, ಹೊರಗಿನಿಂದ ಸಹನೆ ಅನಿಸಬಹುದು, ಏನೆಂದ್ರೆ ನಾವು ಸಹನೆ ಮಾಡ್ತಾ ಇದ್ದೇವೆ ಅಂತ, ಆದ್ರೆ ತಮ್ಮ ಖಾತೆಯಲ್ಲಿ ಆ ಸಹನಾ ಶಕ್ತಿಯ ರೂಪದಲ್ಲಿ ಜಮಾ ಆಗ್ಬಿಡ್ತದೆ ಹೇಳ್ತಾರೆ ಬಾಬಾ. नहीं तो क्या होता कि अगर कोई थोड़ा सा भी सहन करने में कमजोर हो जाता है तो उसे असत्य का सहारा जरूर लेना पड़ता. तो उस समय ऐसे लगता जैसे सहारा मिल गया, ठीक हो गया, लेकिन उसके खाते में सहन शक्ति जमा नहीं होती है. ಇಲ್ಲವಾದ್ರೆ ಏನಾಗ್ಬಿಡ್ತದೆ, ಒಂದು ವೇಳೆ ಯಾವುದೇ ಸ್ವಲ್ಪ ಸಹನೆ ಮಾಡುವುದರಲ್ಲಿ ದುರ್ಬಲರಾಗಿ ಬಿಡ್ತೇವೆ, ಆಗ ಅಸತ್ಯ ಆಸರೆ ಅವಶ್ಯ ತೆಗೆದುಕೊಳ್ತೀರಿ. ಆ ಸಮಯ ಈ ರೀತಿ ಅನಿಸ್ತದೆ, ಹೇಗೆ ನಮ್ಗೆ ಸಹಾರೆ ಅಥವಾ ಆಸರೆ ಸಿಕ್ಕಿ ಬಿಡ್ತು, ಸರಿಯಾಗಿ ಬಿಡ್ತು ಅಂತ. ಆದರೆ ಅವರ ಖಾತೆಯಲ್ಲಿ ಸಹನಾ ಶಕ್ತಿ ಜಮಾ ಆಗಿಲ್ಲ. तो बाहर से ऐसे समझेंगे कि हम बहुत अच्छे चलते, हमको चलने की चतुराई आ गई, लेकिन अगर अपना खाता देखेंगे तो जमा का खाता बहुत कम होगा. इसलिए चतुराई से नहीं चलो, एक दो को देखकर भी कॉपी करते हैं, ऐसे चलती है ना, तो इसका नाम बहुत अच्छा हो गया या बहुत आगे हो गई. और हम सच चलते हैं ना, सच्चे चलते हैं ना, तो हम पीछे के पीछे ही रह गई, लेकिन यह पीछे रहना नहीं, वह आगे बढ़ना है. ये ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ. ಹೊರಗಿನಿಂದ ಈ ರೀತಿ ತಿಳ್ಕೊಳ್ತಾರೆ, ಏನೆಂದ್ರೆ ನಾವು ಒಳ್ಳೆ ರೀತಿಯಿಂದ ನಡೀತಾ ಇದ್ದೇವೆ, ಆದ್ರೆ ಇದು ಚತುರಾಯಿ ಬಂದ್ಬಿಡ್ತದೆ ಹೇಳ್ತಾರೆ ಬಾಬಾ. ಆದ್ರೆ ಒಂದು ವೇಳೆ ತಮ್ಮ ಖಾತೆಯನ್ನ ನೋಡಿದಾಗ ಜಮದ ಖಾತೆ ಬಹಳಷ್ಟು ಕಡಿಮೆ ಆಗ್ಬಿಡ್ತದೆ ಹೇಳ್ತಾರೆ ಬಾಬಾ. ಇದಕ್ಕೋಸ್ಕರ ಚತುರಾಯಿಯಿಂದ ನಡೆಯಬೇಡ್ರಿ. ಒಬ್ಬರು ಮತ್ತೊಬ್ಬರನ್ನ ನೋಡಿ ನಕಲ್ ಮಾಡ್ತಾ ಇರ್ತಾರೆ, ಅವರು ಈ ರೀತಿ ನಡೀತಾ ಇರ್ತಾರೆ. ಅವರು ಆ ರೀತಿ ಚತುರಾಯಿಯಿಂದ ನಡೆದ್ರು ಅವರಿಗೆ ಎಷ್ಟು ಹೆಸರು ಪ್ರಸಿದ್ಧಿ ಆಗ್ತಿದೆ, ಬಹಳಷ್ಟು ಮುಂದೆ ಹೋಗ್ಬಿಟ್ರು. ಆದ್ರೆ ಸತ್ಯ ನಡೆದವರು ಹಿಂದೆ ಹಿಂದೆ ಉಳ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾ ಇದ್ರೆ, ಸತ್ಯ ನಡೆಯುವವರು ಹಿಂದೆ ಉಳಿದುಕೊಳ್ಳುವುದಲ್ಲ, ಅವರು ಮುಂದೆ ಹೋಗುವುದು. बाप के आगे आगे बढ़ते हो और दूसरों के आगे चाहे पीछे दिखाई भी दो, लेकिन काम किससे है, बाप से या आत्माओं से. ಬಾಬಾರಕ್ಕಿಂತ ಮುಂದೆ ಮುಂದೆ ಹೋಗ್ತಾ ಇರ್ತೀರಿ ಸತ್ಯವಂತರು. ಅನ್ಯರ ಮುಂದೆ ಬಾಬಾ ಹೇಳ್ತಾ ಇದ್ದಾರೆ ಹಿಂದಾಗಿ ಕಂಡು ಬರ್ಬಹುದು, ಆದ್ರೆ ನಮ್ಮ ಕೆಲಸ ಯಾರೊಂದಿಗೆ, ಬಾಬಾರೊಂದಿಗೆ. ನಮ್ಮ ಕೆಲಸನೋ ಆತ್ಮಗಳೊಂದಿಗೆ, ಬಾಬಾರೊಂದಿಗೆ ಅಲ್ವಾ. तो बाप के दिल में आगे बढ़ना और सारे कल्प के प्रारब्ध में आगे बढ़ना. अगर यहाँ आगे बढ़ने में आत्माओं का कॉपी करते हो तो उस समय के लिए आपका नाम होता, शान मिलता,
भाषण करने वाले लिस्ट में आते हो, सेंटर संभालने की लिस्ट में आते हो, लेकिन सारे कल्प की प्रारब्ध नहीं बनते. ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ನಾವು ಇಲ್ಲಿ ಮುಂದುವರಿಯುವುದರಲ್ಲಿ ಆತ್ಮಗಳನ್ನ ನಕಲ್ ಮಾಡ್ತೀವಿ ಅಂದ್ರೆ ಆ ಸಮಯಕ್ಕೋಸ್ಕರ ತಮ್ಮ ಹೆಸರು ಗೌರವ ಎಲ್ಲ ಸಿಕ್ಕಿ ಬಿಡ್ತದೆ. ಎಲ್ಲ ಒಂದು ಸ್ಪೀಚ್ ಮಾಡುವ ಲಿಸ್ಟ್ ನಲ್ಲಿ ಎಲ್ಲ ಬಂದ್ ಬಿಡ್ಬೋದು. ಆದ್ರೆ ಕಲ್ಪದ ಪ್ರಾರಬ್ಧ ರೂಪಿತ ಆಗುವುದಿಲ್ಲ. जिसको बाप दादा कहते मेहनत की बीज डाला, वृक्ष बड़ा किया, फल भी निकला लेकिन कच्चा फल खा गई. हमेशा के लिए प्रारब्ध का फल खत्म हो जाता. तो अल्प काल के शान मान नाम के लिए काफी नहीं करो, या नाम नहीं लेकिन बाप के दिल में नंबर आगे नाम है. ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಪ್ರಾರಬ್ಧ ರೂಪಿಸಿಕೊಳ್ಬೇಕು. ಇದನ್ ಬಾಪ್ ದಾದಾ ಹೇಳ್ತಾರೆ, ಪರಿಶ್ರಮದ ಬೀಜ ಹಾಕಿದ್ರಿ, ವೃಕ್ಷ ದೊಡ್ಡದು ಮಾಡಿದ್ರಿ, ಅದ್ರಲ್ಲಿ ಫಲವೂ ಸಹ ಬಂತು, ಆದ್ರೆ ಕಚ್ಚಾ ಫಲವನ್ನ ತಿಂದ್ಬಿಟ್ರಿ. ಸದಾಕ್ಕೋಸ್ಕರ ಪ್ರಾರಬ್ಧ ಫಲ ಖತಮ್ ಆಗ್ಬಿಡ್ತದೆ. ಕಚ್ಚಾ ಫಲ ತಿಂದ್ರೆ ಭವಿಷ್ಯದು ಖತಮ್ ಆಗ್ಬಿಡ್ತದೆ. ಈ ಅಲ್ಪ ಕಾಲದ ಹೆಸರು ಕೀರ್ತಿ ಗೌರವ ಇದನ್ನು ನಕಲ್ ಮಾಡ್ಬೇಡ್ರಿ. ಇಲ್ಲಿ ಹೆಸರಿಲ್ಲ, ಆದ್ರೆ ಬಾಬಾರವರ ಹೃದಯದಲ್ಲಿ ನಂಬರ್ ಮುಂದೆ ಹೆಸರಿರ್ತದೆ. ಅದಕ್ಕೆ ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, इसलिए डायमंड बनना है तो ये सब चेकिंग करो. जरा भी रॉयल रूप का दाग डायमंड में छिपा हुआ तो नहीं है, तो सत्यता की शक्ति से दिव्यता को धारण करो. कुछ भी सहन करना पड़े घबराओ नहीं. सत्य समय प्रमाण स्वयं सिद्ध होगा. कहते भी हो ना कि सत्य की नाव डुबती है कि लेकिन डूबती नहीं, तो किनारा तो ले लेंगे ना. ನಿರ್ಭಯ ಬನೋ. ಬಾಬಾರವರು ತಿಳಿಸಿಕೊಡ್ತಾ ಇದ್ದಾರೆ, ಸತ್ಯವಾದ ಡೈಮಂಡ್ ಆಗ್ಬೇಕು ಅಂತ ಹೇಳ್ತಾರೆ. ಚೆಕಿಂಗ್ ಮಾಡ್ಕೊಳ್ರಿ. ಸ್ವಲ್ಪನೂ ರಾಯಲ್ ರೂಪದ ಒಂದು ಕಲೆ ಡೈಮಂಡ್ ನಲ್ಲಿ ಅಡಗಿಕೊಂಡಿಲ್ಲ ತಾನೆ. ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನ ಧಾರಣೆ ಮಾಡ್ರಿ. ಸ್ವಲ್ಪ ಸಹನೆ ಮಾಡಿಕೊಳ್ಳಬೇಕಾಗ್ತಿದೆ, ಗಾಬರಿ ಆಗ್ಬೇಡ್ರಿ. ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧ ಆಗ್ತಿದೆ. ಹೇಳಲಾಗ್ತಿದೆ ಅಲ್ವಾ, ಸತ್ಯದ ದೋಣಿಯನ್ನ ಅಲ್ಲಾಡಿಸಬಹುದು, ಆದ್ರೆ ಮುಳುಗಿಸಲು ಸಾಧ್ಯ ಇಲ್ಲ. तो किनारे तो ले लेंगे ना. निर्भय बनो. अगर कहाँ भी सामना करना पड़ता ही तो ब्रह्मा बाप के जीवन को आगे रखो. ब्रह्मा बाप के आगे दुनिया की परिस्थितियां तो थी, लेकिन वैरायटी बच्चों की भी परिस्थिति रही. लेकिन संगठन में होते, जिम्मेवारी होते, सत्यता की शक्ति से विजयी हो गई. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಯಾವುದೇ ಒಂದು ಎದುರಿಸಬೇಕಾಗ್ತಿದೆ ಅಂದ್ರೆ ಬ್ರಹ್ಮ ಬಾಬಾರವರ ಜೀವನವನ್ನ ಮುಂದೆ ಇಟ್ಕೊಳ್ರಿ. ಬ್ರಹ್ಮ ಬಾಬಾರವರ ಮುಂದೆ ಜಗತ್ತಿನ ಪರಿಸ್ಥಿತಿಗಳಿತ್ತು, ಆದ್ರೂ ವೆರೈಟಿ ಮಕ್ಕಳು ಪರಿಸ್ಥಿತಿ ಇತ್ತು, ಆದ್ರೂ ಸಂಘಟನೆಯಲ್ಲಿ ಜವಾಬ್ದಾರಿ ಇದ್ದರು. ಸತ್ಯತೆಯ ಶಕ್ತಿಯಿಂದ ಅವರು ವಿಜಯಿಗಳಾದ್ರು ಹೇಳ್ತಾರೆ ಬಾಬಾ. ಬಚ್ಚೋं की किट किट ब्रह्मा बाप ने नहीं देखी. देखी क्या? ब्रह्मा बाप के आगे भी वैरायटी संकल्प वाले आत्माएं रही, लेकिन इतने सब परिस्थितियां होते हुए सत्यता की ಸ್ವಸ್ಥಿತಿ ने ಸಂಪೂರ್ಣ बना. ಬ್ರಹ್ಮ ಬಾಬರ ಮುಂದೆ ಮಕ್ಕಳ ಅನೇಕ ಕಿಟ್ಪಿಟ್ಟೆಲ್ಲ ಬರ್ತಿತ್ತು. ಏನೇ ಬಂದ್ರೂ ಸಹ, ಎಂಥ ಪರಿಸ್ಥಿತಿ ಬಂದ್ರೂ ಸಹ ಸತ್ಯತೆಯ ಸ್ವಸ್ಥಿತಿಯಿಂದ ಬ್ರಹ್ಮ ಬಾಬಾರು ಸಂಪೂರ್ಣರಾದ್ರು. तो आप सबके क्या बनना? चतुराई तो नहीं है ना. बहुत अच्छा बोलते हैं मैंने कुछ नहीं किया. थोड़ा चतुराई से तो चलना ही पड़ता, लेकिन कब तक? तो सहन शक्ति धारण कर असत्य का सामना करो. प्रभाव में नहीं आ जाओ. कई समझते हैं कि हमने महारथियों में भी ऐसे देखा ना, तो फॉलो तो महारथियों का करना है ना. अभी ब्रह्मा बाप तो सामने है नहीं, महारथी है, उसको फॉलो किया. लेकिन अगर महारथी भी मिक्स करता है तो चतुराई से चलता है, तो उस समय महारथी नहीं. ये ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ತಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ? ಚತುರಾಯಿತನ ಮಾಡೋದಿಲ್ಲ ತಾನೇ. ಬಹಳಷ್ಟು ಒಳ್ಳೆ ರೀತಿಯಿಂದ ಮಾತನಾಡ್ತಾರೆ, ನಾನೇನು ಮಾಡಿಲ್ಲ, ಸ್ವಲ್ಪ ಚತುರಾಯಿಯಿಂದ ನಡೆಯಬೇಕಾಯ್ತು ಅಂತ. ಆದ್ರೆ ಇದನ್ನ ಎಲ್ಲಿ ತನಕ ನಡೆಸ್ತೀರಿ ಕೇಳ್ತಾರೆ ಬಾಬಾ. ಸಹನ ಶಕ್ತಿ ಧಾರಣೆ ಮಾಡಿ
ಅಸತ್ಯವನ್ನ ಎದುರಿಸಬೇಕು. ಪ್ರಭಾವದಲ್ಲಿ ಬರಬಾರ್ದಾಗಿದೆ. ಕೆಲವರು ತಿಳ್ಕೊಳ್ತಾರೆ ಏನೆಂದ್ರೆ, ನಾವು ಮಹಾರಥಿಯರಲ್ಲೂ ಇಂಥದನ್ನ ನೋಡಿದ್ವಿ, ನಾವು ಮಹಾರಥಿಗಳನ್ನ ಅನುಕರಣೆ ಮಾಡ್ಬೇಕಾಗ್ತಿದೆ, ನಮ್ಮ ಎದುರಿಗೆ ಬ್ರಹ್ಮ ಬಾಬಾರ್ ಇಲ್ಲ, ಮಹಾರಥಿಗಳಿದ್ದಾರೆ, ಅವರನ್ನೇ ಫಾಲೋ ಮಾಡ್ಬೇಕಾಗ್ತಿದೆ ಅಂತ ಹೇಳ್ತಾರೆ. ಆದ್ರೆ ಒಂದ್ ವೇಳೆ ಮಹಾರಥಿಯಲ್ಲೂ ಮಿಕ್ಸ್ ಇತ್ತು ಅಂದ್ರೆ, ಆ ಚತುರಾಯಿಂದ ನಡೆದ್ರು ಅಂದ್ರೆ, ಆ ಸಮಯ ಮಹಾರಥಿಗಳಲ್ಲ. उस समय ग्रहचारी में है न कि महारथी। इसलिए बाप ने क्या स्लोगन दिया, फॉलो फादर या सिस्टर ब्रदर। तो साकार कर्म में ब्रह्मा बाबा को आगे रखो, फॉलो करो, और अशरीर बनने में निराकार बाप को फॉलो करो। ಅದಕ್ಕೆ ಬ್ರಹ್ಮಾ ಬಾಬಾರವರು ನಮ್ ಏನ್ ಸ್ಲೋಗನ್ ತಿಳಿಸಿದ್ದಾರೆ, ಫಾಲೋ ಫಾದರ್ ಹೇಳಿದ್ರು ವಿನಃ ಫಾಲೋ ಸಿಸ್ಟರ್ ಬ್ರದರ್ ಅಂತ ಹೇಳಿಲ್ಲ. ಸಾಕಾರ ಕರ್ಮದಲ್ಲಿ ಬ್ರಹ್ಮ ಬಾಬರನ್ನ ಮುಂದೆ ಇಟ್ಕೊಂಡು ಫಾಲೋ ಮಾಡ್ರಿ ಕರ್ಮದಲ್ಲಿ. ಅಶರೀರ ಆಗುವುದ್ರಲ್ಲಿ ನಿರಾಕಾರ ತಂದೆಯನ್ನ ಅನುಕರಣೆ ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. अच्छे अच्छे बच्चे भी है लेकिन वह भी फॉलो फादर करते हैं ना, तो आपको क्या करना, फॉलो फादर। ಒಳ್ಳೊಳ್ಳೆ ಮಹಾರಥಿ ಮಕ್ಕಳು ಇರ್ಬಹುದು, ಅವರೆಲ್ಲ ಫಾಲೋ ಫಾದರ್ ಮಾಡ್ತಾರೆ. ಹಾಗಾದ್ರೆ ತಾವು ಏನ್ ಮಾಡ್ಬೇಕು, ಫಾಲೋ ಫಾದರ್ पक्का, या थोड़ा थोड़ा एडवांटेज मिलता है तो ले लो, भविष्य में देखा जाएंगे। कई ऐसे भी सोचते हैं कि सतयुग में चाहे कम पद पाएंगे लेकिन सुखी तो होंगे ही, दुख तो होगा ही नहीं, सब प्राप्तियां तो होंगी, चाहे प्रजा की भी प्रजा होगी तो भी अप्राप्ति तो होगी नहीं, तो अभी तो मजा ले ले, पीछे देखा जाएगा। ಕೆಲವರು ಈ ರೀತಿ ಯೋಚಿಸ್ತಾರೆ, ಸತ್ಯುಗದಲ್ಲಿ ಕಡಿಮೆ ಪದವಿ ಪಡ್ಕೊಂಡ್ರು ಸಹ ಸುಖಿಗಳಾಗಿರ್ತಾರೆ, ದುಃಖ ಎಂತೂ ಇರೋದಿಲ್ಲ ತಾನೆ, ಎಲ್ಲಾ ಪ್ರಾಪ್ತಿಗಳು ಇರ್ತದೆ, ಪ್ರಜೆ ಆದ್ರೂ ಅಪ್ರಾಪ್ತಿ ಇಲ್ಲ, ಈಗ ಮಜಾ ಮಾಡ್ಬಿಡೋಣ, ನಂತರ ನೋಡೋಣ. ಲೇಕಿನ್ ಯಹ ಅಲ್ಪಕಾಲ ಕಾ ಮಜಾ ಸಜಾ ಕೆ ಬಾಗಿ ಬನಾ ದೇಗಿ. ಈ ಬಾಬಾ ಏನ್ ತಿಳಿಸ್ಕೊಡ್ತಾ ಇದ್ದಾರೆ, ಆದ್ರೆ ಇದು ಅಲ್ಪ ಕಾಲದ ಮಜಾ ಮಾಡ್ಬಹುದು ಈಗ, ಆದ್ರೆ ಶಿಕ್ಷೆಗೆ ಬಾಗಿ ಆಗ್ಬಿಡ್ತೀರಿ, ಶಿಕ್ಷೆ ಭೋಗಿಸ್ಬೇಕಾಗ್ತಿದೆ. ಮಂಜೂರ್ ಹೈ ಸಜಾ ಕಾಯಂಗೆ ಥೋಡಿ ಬಿ ಮಜಾ ಲೇಲೋ. ಹಾಗಾದ್ರೆ ಮಂಜೂರ್ ಇದೆಯಾ, ಶಿಕ್ಷೆ ತಿಂತೀರಾ, ಅದು ಸಹ ಮಜಾ ತೆಗೆದುಕೊಳ್ರಿ. ಶಿಕ್ಷೆ ತಿನ್ನೋದಿಲ್ಲ ತಾನೆ ಅಂತ ಕೇಳ್ತಾರ ಬಾಬಾ. तो तीनों बातें याद रखो, पवित्रता, सत्यता और दिव्यता। ऐसे साधारण बोल नहीं, साधारण संकल्प नहीं, ಸಾಧಾರಣ ಕರ್ಮ ನಹಿ, ದಿವ್ಯತಾ. ಈ ಮೂರು ಮಾತುಗಳನ್ನ ನೆನ್ಪಿಟ್ಕೊಳ್ರಿ ಹೇಳ್ತಾರೆ ಬಾಬಾ. ಪವಿತ್ರತೆ, ಸತ್ಯತೆ ಮತ್ತು ದಿವ್ಯತೆ. ಈ ರೀತಿ ಸಾಧಾರಣ ಮಾತಲ್ಲ, ಸಾಧಾರಣ ಸಂಕಲ್ಪ ಅಲ್ಲ, ಸಾಧಾರಣ ಕರ್ಮ ಅಲ್ಲ, ನಮ್ಮಲ್ಲಿ ದಿವ್ಯತೆ ಇರಬೇಕು. ದಿವ್ಯತಾ का अर्थ ही है दिव्य गुण द्वारा कर्म करना, संकल्प करना, वही दिव्यता। ದಿವ್ಯತೆಯ ಅರ್ಥವೇ ಆಗಿದೆ ದಿವ್ಯ ಗುಣ, ಇದರ ಮೂಲಕ ಕರ್ಮ ಮಾಡ್ಬೇಕು. ದಿವ್ಯ ಗುಣ ಸಂಕಲ್ಪ, ದಿವ್ಯ ಗುಣಗಳ ಮೂಲಕನೇ ಮಾಡ್ಬೇಕು, ಆಗಿದೆ ದಿವ್ಯತೆ. इसे लोग पूछते हैं ना कि पाप कर्म क्या होता है, तो आप कहते हो कि कोई भी विकार के वश कर्म करना यह पाप है, ऐसे समझते हो ना। तो दिव्यता अर्थात दिव्य गुण के आधार पर मन, वचन और कर्म करना. ತಾವ್ ಹೇಳ್ತೀರಲ್ವಾ ಏನೆಂದ್ರೆ, ಯಾವುದೇ ವಿಕಾರದ ವಶವಾಗಿ ಕರ್ಮ ಮಾಡುವುದು ಪಾಪ ಅಂತ ಈ ರೀತಿ ತಿಳಿಸ್ತೀರಲ್ವಾ ಎಲ್ಲರಿಗೂ. ಹಾಗಾದ್ರೆ ದಿವ್ಯತೆಯ ಅರ್ಥ ದಿವ್ಯ ಗುಣಗಳ ಆಧಾರದ ಮೇಲೆ ಮನಸ್ಸು, ಮಾತು, ಕರ್ಮ ಇದನ್ನು ಮಾಡ್ಬೇಕಾಗಿದೆ. ಬಾಬಾ ಹೇಳ್ತಾರೆ ತೋ ಸತ್ಯತಾ ಕಾ ಮಹತ್ವ ಜಾನ. ಹಾಗಾದ್ರೆ ನೀವು ಮಕ್ಕಳು ಆ ಸತ್ಯತೆಯ ಮಹತ್ವವನ್ನ ತಿಳ್ಕೊಂಡ್ರಲ್ವಾ. ಬಾಬಾ ಹೇಳ್ತಾ ಇದ್ರೆ, ಏಕ್ ಸೆಕೆಂಡ್ ಮೇ ಅಪ್ನೆ ಕೋ ಅಶರೀರ್ ಬನಾ ಸಕ್ತೆ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಒಂದು ಸೆಕೆಂಡಿನಲ್ಲಿ ನಮ್ಮನ್ನ ಏನ್ ಮಾಡ್ಕೊಳ್ಬೇಕು, ಅಶರೀರ ಆತ್ಮ ಒಂದು ಸೆಕೆಂಡಿನಲ್ಲಿ ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯಾ. ಸಂಕಲ್ಪ ಕಿಯಾ ಮೈ ಅಶರೀರ ಆತ್ಮ ಹೂಂ, ಕಿತನೆ ಟೈಮ್ ಲಗ. ನಾವು ಸಂಕಲ್ಪ ಮಾಡಿದ್ವಿ ನಾನು ಅಶರೀರ ಆತ್ಮ, ಹಾಗಾದ್ರೆ ಎಷ್ಟು ಸಮಯ ಹಿಡೀತು ಅಂತ ಕೇಳ್ತಾರೆ. ಸೆಕೆಂಡ್ ಲಗಾನ
तो सेकेंड में अश्लील न्यारे और बाप के प्यारे. ಹಾಗಾದ್ರೆ ಸೆಕೆಂಡಿನಲ್ಲಿ ಅಶ್ಲೀಲ ಆಗ್ಬೇಕು, ಅಲಿಪ್ತ ಆಗಿ ಬಾಬಾರಿಗೆ ಪ್ರಿಯ ಆಗ್ಬೇಕು. ये ड्रिल सारे दिन में बीच बीच में करते रहो. ಏನ್ ಬಾಬಾ ಏನ್ ಈ ಡ್ರಿಲ್ ಅನ್ನ ತಿಳಿಸಿದ್ರು ಅಶ್ಲೀಲಾಗುವಂತದ್ದು, ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಇದನ್ನ ಮಾಡ್ತಾ ಹೋಗ್ಬೇಕು. करते तो आते ही ना, तो अभी सब एक सेकेंड में सब बोलकर एकदम अश्लील बन जाओ. ಇದಂತೂ ಮಾಡ್ಲಿಕ್ಕೆ ಬರ್ತಿದ್ಯಲ್ವಾ ಅಂತ ಕೇಳ್ತಾರೆ ಬಾಬಾ. ಈಗ ಒಂದು ಸೆಕೆಂಡಿನಲ್ಲಿ ಎಲ್ಲವನ್ನೂ ಮರೆತು ಏಕದಮ್ ಅಶ್ಲೀಲ ಆಗ್ಬಿಡ್ರಿ ಅಂತ ಹೇಳ್ತಾರೆ. इस ड्रिल को दिन में जितना बार ज्यादा कर सको उतना करते रहना. ಈ ಡ್ರಿಲ್ ಅನ್ನ ಎಷ್ಟು ಬಾರಿ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯವೋ ದಿನದಲ್ಲಿ ಅಷ್ಟು ಮಾಡ್ತಾ ಇರ್ರಿ. चाहे 1 मिनट करो, 3 मिनट, 2 मिनट का टाइम न भी हो, 1 मिनट, आधा मिनट, यह अभ्यास करने से लास्ट समय अश्लील बनने में बहुत मदद मिलेगी. ಬಾಬಾರವರು ತಿಳಿಸಿಕೊಡ್ತಾ ಇದ್ರೆ 1 ನಿಮಿಷನಾರು ಮಾಡ್ರಿ, ಅಥವಾ 2 ನಿಮಿಷ ಟೈಮ್ ಸಿಕ್ತು ಅಂದ್ರೆ 1 ನಿಮಿಷ, ಅರ್ಧ ನಿಮಿಷ, ಈ ರೀತಿ ಅಭ್ಯಾಸ ಮಾಡ್ಕೊಳ್ರಿ ಮಧ್ಯ ಮಧ್ಯದಲ್ಲಿ. ಆಗ ಇದು ಏನಾಗ್ತಿದೆ ಅಂದ್ರೆ ಲಾಸ್ಟ್ ಸಮಯದಲ್ಲಿ ಅಶ್ಲೀಲ ಆಗುವುದ್ರಲ್ಲಿ ಇದು ಬಹಳ ನಮ್ಗೆ ಸಹಯೋಗವನ್ನ ಕೊಡ್ತಿದೆ. बन सकते हैं ना, अभी सभी अश्लील हुए या युद्ध में मेहनत करते करते टाइम पूरे हो गया. ಬಾಬಾರವರು ತಿಳಿಸ್ತಾ ಇದ್ದಾರೆ, ಇದು ಮಾಡೋದು ಏನು ಕಷ್ಟ ಇಲ್ಲ ತಾನೆ, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಈಗೀಗ ಅಶರೀರ ಅಥವಾ ಯುದ್ಧದಲ್ಲಿ ಪರಿಶ್ರಮ ಮಾಡ್ತಾ ಮಾಡ್ತಾ ಸಮಯ ಪೂರ್ಣ ಮಾಡ್ತೀರೋ, 1 ಸೆಕೆಂಡ್ ನಲ್ಲಿ ಅಶ್ಲೀಲಾತ್ಮ ಆಗ್ತಿರೋ. सेकेंड में बन सकते हो ना, बहुत काम है फिर भी बन सकते हो ना. ಸೆಕೆಂಡಿನಲ್ಲಿ ಇದನ್ನು ಮಾಡಬಹುದು. ಎಂತ ಬಹಳಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ರೂ ಸಹ ಇದನ್ನು 1 ಸೆಕೆಂಡ್ ನಲ್ಲಿ ಆಗ್ಬಹುದು. ಮುಷ್ಕಿಲ್ ಹೇ, ಯಾವುದೇ ಕಷ್ಟ ಇದೆ ಕೇಳ್ತಾರೆ ಬಾಬಾ. ಯಾವುದೇ ಕಷ್ಟ ಇಲ್ಲ ತಾನೆ. अगर यह अभ्यास समय प्रति समय करेंगे तो ऐसे ही नेचुरल हो जाएगा. ಈ ಅಶ್ಲೀಲ ಅಭ್ಯಾಸವನ್ನ ಸಮಯ ಪ್ರತಿ ಸಮಯ ಮಾಡ್ತಾ ಇದ್ರೆ ಇದು ನ್ಯಾಚುರಲ್ ಆಗ್ಬಿಡ್ತದೆ ಹೇಳ್ತಾರೆ ಬಾಬಾ. जैसे शरीर बांध में आना मेहनत करते हो क्या, मैं फलानी हूँ, मेहनत करते हो, ನ್ಯಾಚುರಲ್ है ना. ಹೇಗೆ ಈ ಶರೀರದ ನೆನಪಿನಲ್ಲಿ ಬರೋದಕ್ಕೆ ಪರಿಶ್ರಮ ಮಾಡೋದೇ ಇಲ್ಲ. ನಾನು ಇಂಥವ್ರಾಗಿದ್ದೇನೆ, ನಾನು ಹೀಗಿದ್ದೇನೆ, ನನ್ನ ಹೆಸರು ಇದಿದೆ, ಇದರಲ್ಲಿ ಪರಿಶ್ರಮ ಮಾಡೋದಿಲ್ಲ, ನ್ಯಾಚುರಲ್ ಆಗ್ಬಿಡ್ತದೆ ಇದು. यह भी नेचुरल हो जाएगा. जब चाहो अश्लील बनो, जब चाहो शरीर में आओ. ಇದು ಮಾಡ್ತಾ ಮಾಡ್ತಾ ನಮಗೆ ನ್ಯಾಚುರಲ್ ಆಗ್ಬಿಡ್ತದೆ ಹೇಳ್ತಾರೆ ಬಾಬಾ. ಯಾವಾಗ ಬೇಕೋ ಆವಾಗ ಅಶ್ಲೀಲರಾಗ್ರಿ, ಯಾವಾಗ ಬೇಕೋ ಆವಾಗ ಶರೀರದಲ್ಲಿ ಆಧಾರ ತೆಗೆದುಕೊಂಡು ಬರ್ರಿ ಶರೀರವನ್ನ ಅಂತ ಹೇಳ್ತಾರೆ ಬಾಬಾ. ವಹ ನಹಿ ಬೋಲೋ ಕರ್ನೆ ವಾಲಿ ನಹಿ ಹೂಂ, ಕರಾನೆ ವಾಲಿ ಹೂಂ. ಇದನ್ನು ಮರಿಬಾರ್ದು. ಮಾಡಿಸುವುದು ಆತ್ಮ. ಈ ಕರ್ಮೇಂದ್ರಿಯಗಳಿಂದ ಯಾವುದೇ ಒಂದು ಕರ್ತವ್ಯ ಮಾಡಿಸುವಂತಹ ಆತ್ಮನನ್ನ ಎಂದು ಮರಿಬಾರ್ದು. ऐसे दूसरे से काम कराते हो ना, उसी समय अपने को अलग समझते हो. ಹೇಗೆ ಅನ್ಯರಿಂದ ಯಾವುದೇ ಒಂದು ಕಾರ್ಯ ಕೆಲಸ ಮಾಡಿಸ್ತಾ ಇರ್ತೇವೆ, ಆಗ ಆ ಸಮಯದಲ್ಲಿ ನಮ್ಮನ್ನ ಬೇರೆ ಅಂತ ತಿಳ್ಕೊಳ್ತೇವಲ್ವಾ. वैसे शरीर से काम कराते हुए भी कराने वाली मैं अलग हूँ. ಅದೇ ರೀತಿ ಶರೀರದಿಂದ ಯಾವುದೇ ಕೆಲಸ ಮಾಡಿಸ್ತಾ ಇದ್ರೂ ಸಹ ಮಾಡಿಸುವಂತ ನಾನು ಆತ್ಮ ಬೇರೆ. या प्रैक्टिस करो तो कभी भी बॉडी कॉन्शियस की बातों में नीचे ऊपर नहीं होंगे. ಇದನ್ನ ಬಾಬಾ ಹೇಳ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ರಿ, ಆಗ ಎಂದೂ ಸಹ ಈ ಶರೀರದ ಅಭಿಮಾನ ಅಥವಾ ಬಾಡಿ ಕಾನ್ಶಿಯಸ್ ಮಾತಿನಲ್ಲಿ ಮೇಲಕ್ಕೆ ಕೆಳಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. समझा. चारों ओर के सर्व पवित्रता के फाउंडेशन को सदा मजबूत रखने वाले, सदा सत्यता की शक्ति से विश्व में भी सतयुग अर्थात सत्यता की शक्ति के वाइब्रेशन फैलाने वाले, सदा हर समय मन वाणी कर्म तीनों में दिव्यता धारण करने वाले, सदा
फॉलो फादर करने के नेचुरल अभ्यासी वाले आत्माओं को बाप दादा का याद प्यार और ನಮಸ್ತೆ. ನಾಲ್ಕು ಕಡೆಯ ಸರ್ವ ಪವಿತ್ರತೆಯ ಫೌಂಡೇಶನ್ ಅನ್ನ ಸದಾ ಮಜಬೂತ್ ಇಟ್ಟುಕೊಳ್ಳುವಂತಹ ಸದಾ ಸತ್ಯತೆಯ ಶಕ್ತಿಯಿಂದ ವಿಶ್ವದಲ್ಲೂ ಸಹ ಸತ್ಯತೆ ಅಂದ್ರೆ ಸತ್ಯತೆಯ ಶಕ್ತಿಯ ವೈಬ್ರೇಷನ್ ಹರಡಿಸುವಂತಹ ಸದಾ ಪ್ರತಿ ಸಮಯ ಮನಸ್ಸು ಮಾತು ಕರ್ಮ ಮೂರರಲ್ಲೂ ದಿವ್ಯತೆಯ ಧಾರಣೆ ಮಾಡುವಂತಹ ಸದಾ ಫಾಲೋ ಫಾದರ್ ಮಾಡುವಂತಹ ನ್ಯಾಚುರಲ್ ಅಭ್ಯಾಸವುಳ್ಳಂತ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ರಿಟರ್ನ್ ಬಾಪ್ತಾದರವರ